ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ನಿನ್ನೆ ಹುಣ್ಣಿವಿತ್ತಲ್ಲ, ಅದೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡ್ರಿ, ಆಲ್ಮೋಸ್ಟ್ ತುಂಬ ಜನ ನನಗೆ ನನ್ನ ವಿಡಿಯೋಕ್ಕೆ ಹೈಪ್ ಕೊಡ್ತಾ ಇದ್ದೀರಿ. ಹೈಪ್ ಕೊಟ್ಟವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಈಗ ಬೆಳಿಗ್ಗೆ ಬೇಗ ಎದ್ದಿದ್ದೆ, ನಮಿತಾಗ ಚಿತ್ರಾನ್ನ ಮಾಡಿಕೊಟ್ಟು ಕಳಿಸಿದೆ. ನಾನು ನಮ್ಮ ಮನೆಯವರು ಇಬ್ಬರು ಕೂಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ನಾಷ್ಟ ಮಾಡಿ ಬಾಕ್ಸ್ ತೊಗೊಂಡು ಆಫೀಸಿಗೆ ಹೋದರು. ಅವ್ರು ಹೋದ ತಕ್ಷಣ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಹೊಸಲಿ ಪೂಜೆ, ಹೊರಗಡೆ ಎಲ್ಲ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಒಳಗೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಅಂದರೆ ಡೀಪ್ ಕ್ಲೀನ್ ಏನು ಮಾಡಿಲ್ಲ, ಹಾಗೆ ಧೂಳೆಲ್ಲ ತೆಗೆದ್ಬಿಟ್ಟು ಹಳೆ ಹೂವು ಎಲ್ಲ ತೆಗೆದು ಇದು ಬತ್ತಿ ಹಾಕಿ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿ ಮತ್ತು ಈಗ ಹೂವು ಏರಿಸ್ತಾ ಇದ್ದೆ. ಹೂವು ಏರಿಸಿ ಇನ್ನೇನು ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಕತ್ತೀನಿ ಫ್ರೆಂಡ್ಸ್. ಆಮೇಲೆ ಹುಣ್ಣಿಮೆ ದಿವಸ ಬೆಳಿಗ್ಗೆ ಪೂಜೆ ಮಾಡ್ಕೋಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಗ್ರಹಣ ಐತಿ, ಗ್ರಹಣ ಬಿಟ್ಟ ಮೇಲೆ ಮಾಡ್ಕೋಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾಯಿದ್ರು. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಹಾಗಾಗಿ ನಾನು ಜಾಸ್ತಿ ಜನರದ್ದು ವಿಡಿಯೋ ನೋಡೋಕೆ ಹೋಗಂಗಿಲ್ಲ. ಈಗ ಒಬ್ರದ್ದು ಮಾತ್ರ ಫಾಲೋ ಮಾಡ್ತೀನಿ, ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ಕೇಳಕ್ಕೆ ಹೋಗ್ತೀನಿ. ಈ ಎಲ್ಲರದ್ದು ನೋಡ್ಕೊತ ಕೂತ್ಕೊಂಡ್ರೆ ಕನ್ಫ್ಯೂಷನ್ ಆಗಿಬಿಡ್ತೀವಿ. ಹಾಗಾಗಿ ಒಬ್ಬರನ್ನ ಫಾಲೋ ಮಾಡಿ ಅವ್ರು ಏನು ಹೇಳ್ತಾರೋ ಅದನ್ನು ಅವರು ಹೇಳಿದ ಪ್ರಕಾರ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹುಣ್ಣಿಮೆ ಪೂಜೆ ಮಾಡ್ತಾಯಿದ್ದೀನಿ. ಹುಣ್ಣಿಮೆನೂ ಇತ್ತು ಮತ್ತು ಮಂಗಳವಾರನೂ ಇತ್ತು ನೋಡ್ರಿ. ಹಾಗಾಗಿ ಇದು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಇದು ಗ್ರಹಣ ಒಂದಿತ್ತಲ್ಲ, ಹಾಗೆ ಈಗ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ಮುಗಿಸ್ಕೊಂಡ್ರಾಯ್ತು. ಮತ್ತು ಗ್ರಹಣ ಮುಗಿದ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಬಟ್ ಮಕ್ಕಳೇ ರಾತ್ರಿ ಒಂದು 6:45 ಹಿಂಗೆ ಗ್ರಹಣ ಬಿಡ್ತೈತಿ. ಅದಾದಮೇಲೆ 7 ಗಂಟೆನೇ ಆಗಿಬಿಡುತ್ತೆ. ಹತ್ತತ್ರ 7 ಗಂಟೆ ಮೇಲೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಮಕ್ಕೋಬೇಕಂತಂದ್ರೆ ತುಂಬ ಲೇಟ್ ಆಕೈತಿ. ಹಾಗಾಗಿ ನಾನು ಸಾಯಂಕಾಲ ಪೂಜೆ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಲಿಲ್ಲ. ಮಧ್ಯಾಹ್ನ ಪೂಜೆ ಗೀಜೆ ಮುಗಿದ್ಬಿಟ್ಲೆ ಒಂದು ಗಂಟೆಗೆ ದೇವ್ರ ಮನೆ ಕ್ಲೋಸ್ ಮಾಡಿ ಇಟ್ಬಿಟ್ಟೆ ಫ್ರೆಂಡ್ಸ್. ನೋಡಿರಿ, ಪೂಜೆ ಆಯ್ತು. ಈಗ ಪೂಜೆ ಮಾಡಿಬಿಟ್ಟು ಇಲ್ಲೇ ಬಂದು ಕೂತ್ಕೊಂಡಿನಿ ನವ್ಯನ ಹತ್ರ. ಈಗ ನಾಷ್ಟ ಮಾಡಬೇಕು. ಚಿತ್ರಾನ್ನ ಮಾಡೀನಿ ನಾಷ್ಟಕ್ಕೆ. ನವ್ಯಾಗೂ ತಿನ್ನಿಸ್ಬೇಕು, ನಾನು ಕೂಡ ತಿನ್ನಬೇಕು. ಅದಿಲ್ಲ ಹಾಂ, ಪೂಜೆ ಆಯ್ತು. ನಾಷ್ಟ ಒಂದು ಮಾಡಿದ್ರೆ ಈಗ ಮಧ್ಯಾಹ್ನದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ನಾವು ಇಬ್ಬರು. ಇವ್ರಂತೂ ಇವಾಗ ಎದ್ದಾರ ಮೇಡಮರು. ಈಗ ಎದ್ದು ಇಲ್ಲಿ ಕುಂತಾರ. ನಾನೊಂದು ಸ್ವಲ್ಪ ಯೂಟ್ಯೂಬ್ ಕೆಲಸ ಐತಿ, ಅದನ್ನು ಕೆಲಸ ಮುಗಿಸಿ ನಾಷ್ಟ ಮಾಡ್ತೀನಿ. ಆವಾಗಲೇ ಹೇಳ್ತಾ ಇದ್ದೆ, ದೇವ್ರ ಮನೆ ಕ್ಲೋಸ್ ಮಾಡಿಟ್ಟೆ. ಅದಾದಮೇಲೆ ಒಮ್ಮಕ್ಕಳೇ ಗ್ರಹಣ ಬಿಟ್ಟ ಮೇಲೆ ಕಸ ಗುಡಿಸಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಬಂದು ಒಂದು ಸ್ವಲ್ಪ ನೀರಿಗೆ ಗೋವಿನ ಹಸುವಿನ ಗಂಜಲ ಹಾಕಿಬಿಟ್ಟು ಮನೆಗೆಲ್ಲ ಚಿಮ್ಕಿಸಿ ದೇವ್ರ ಮನೆಗೂ ಚಿಮ್ಕಿಸಿ ದೀಪ ಹಚ್ಚಿ ಮತ್ತು ಉದಿನ ಕಡ್ಡಿ ಬೆಳಗ್ಗೆ ಸಾಯಂಕಾಲದ್ದು ಕೂಡ ಪೂಜೆ ಮುಗಿಸ್ಕೊಂಬಿಟ್ಟೆ. ಹಂಗೆ ಬಿಡೋದೇನು ಅಂತ ಹೇಳ್ಬಿಟ್ಟು ಮತ್ತು ಮರುದಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿದ್ರಾಯ್ತು ಅಂಥೇಳಿ ಸಿಂಪಲ್ಲಾಗಿ ಮಾಡಿಕೊಂಡೆ ಫ್ರೆಂಡ್ಸ್. ನೋಡ್ಬೋದು, ಬೆಳಿಗ್ಗೆ ರಂಗೋಲಿ ಅದೆಲ್ಲ ಹಾಕಿದ್ನಲ್ಲ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾವ್ಯಾಗಿನ್ನೂ ಸ್ನಾನ ಮಾಡಿಸಿದ್ದಿಲ್ಲ, ಆಮೇಲೆ ಮಾಡಿಸಿದ್ರಾಯ್ತು ಅಂತ ಬಿಟ್ಟಿದ್ದೆ ಆಕೆಗೆ. ಇಲ್ಲಿ ನೋಡ್ಬೋದು, ಚಿತ್ರಾನ್ನ ಮಾಡಿದ್ನೆಲ್ಲ ಸ್ವಲ್ಪ ಬಿಸಿ ಅನ್ನದ್ದು ಚಿತ್ರಾನ್ನ ಉಳಿದಿತ್ತು ಮತ್ತು ರಾತ್ರಿ ಅನ್ನನೂ ಇತ್ತು. ಹಾಗಾಗಿ ರಾತ್ರಿ ಅನ್ನ ಬೆಳಿಗ್ಗೆ ತಿನ್ನೋಕೆ ನಮಗೆ ಬರುತ್ತಾ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಅದ್ರಾಗ ಒಂದು ಅರ್ಧ ರೈಸ್ ನಮ್ಮ ಮನೆಯವ್ರು ತಿಂದೋಗಿದ್ರು, ಇನ್ನು ಅರ್ಧ ಐತಿ. ಅದನ್ನು ನವ್ಯ ಚಿತ್ರಾನ್ನ ಕಲಿಸ್ಕೊಂಡು ತಿಂದ್ರಾಯ್ತು. ಗೊಜ್ಜನ್ನು ಕೂಡ ತೆಗೆದಿಟ್ಟಿದ್ದೆ. ಆಮೇಲೆ ನಮ್ಮಿತ್ತಾಗ ಮತ್ತು ಅವರಿಗೆ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಬಿಸಿಯದು ಕೊಟ್ಟು ಕಳಿಸ್ತೀನಿ. ರಾತ್ರಿ ಕೊಟ್ಟು ಕಳಿಸಿದ್ರೆ ಮತ್ತು ಅದು ಕೆಟ್ಟುಬಿಡುತ್ತೆ. ಹಾಗಾಗಿ ಬಿಸಿಯದ ಕೊಟ್ಟು ಕಳಿಸ್ತೀನಿ. ಅದು ಮಿಕ್ಕಿತ್ತಲ್ಲ, ಅದನ್ನೇ ನಾವು ತಿಂದ್ರಾಯ್ತು ಅಂತ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನಾವೇ ನೋಡ್ಬೋದು, ಆವಾಗ ಎದ್ದು ಕೂತ್ಕೊಂಡಾಳಕಿ. ಭಾಳ ತನ ಮಕ್ಕೊಂಡಿದ್ಲು. ಇಬ್ಬರು ನಾಷ್ಟ ಮಾಡಿದ್ವಿ. ಚಿತ್ರಾನ್ನ ನಾಷ್ಟ ಮಾಡಿ ಒಂದು ಸ್ವಲ್ಪ ಒಳಗೆ ವಾಕಿಂಗ್ ಮಾಡಿದ್ವಿ. ವಾಕಿಂಗ್ ಆದಮೇಲೆ ನವ್ಯನ ಕಿಟಕಿಯಾಗ ನಿಂದಿರಿಸ್ಬಿಟ್ಟು ಏನೋ ಹುಡುಕ್ತಾ ಇದ್ದೆ. ನೋಟ್ಸ್ ಎಲ್ಲ ನಂದು ಬುಕ್ಸು ಅದನ್ನೆಲ್ಲ ನಮ್ಮಿತನ ಬುಕ್ಸ್ ಒಳಗೆ ಮಿಕ್ಸ್ ಆಗಿಬಿಟ್ಟಿತ್ತು. ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಅದಾದಮೇಲೆ ನನಗೆ ಬೇಕಾಗಿದ್ದ ನೋಟ್ಸ್ ಎಲ್ಲ ಹೊರಗಡೆ ಇಟ್ಕೊಂಡಿದ್ದೆ.
ಇಟ್ಕೊಂಡು ಆಮೇಲೆ ಬಂದೆ ಮತ್ತು ಕಂಪ್ಯೂಟ್ರು ದಿನ ಒಂದು ಚೂರು ಪ್ರಾಕ್ಟೀಸ್ ಮಾಡತ್ತೀನಿ. ದಿನ ಒಂದೊಂದು ಕಾನ್ಸೆಪ್ಟ್ ಕಲಿತ್ರಾಯ್ತು ಅಂಥೇಳಿ ಯೂಟ್ಯೂಬಲ್ಲೇ ಎಲ್ಲ ಹೇಳ್ಕೊಡ್ತಾರಲ್ಲ ಅದನ್ನು ನೋಡಿಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಏನಪ್ಪ ಅಂದರೆ ಇವತ್ತು ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಟೈಪಿಂಗ್ ಅಷ್ಟು ಬೇಗ ಬರಲ್ಲ ನೋಡ್ರಿ. ಮೊಬೈಲ್ನಾಗ ಆದ್ರೆ ಬೇಗ ಮಾಡ್ತೀವಿ. ಬಟ್ ಕಂಪ್ಯೂಟ್ರದ್ದು ಅಷ್ಟು ನನಗೇನು ಗೊತ್ತೇ ಇಲ್ಲ. ಹೇಳಬೇಕು ಅಂತಂದರೆ ನನಗೆ ಬೇಸಿಕ್ಕನ್ನು ಕೂಡ ಗೊತ್ತಿಲ್ಲ ಕಂಪ್ಯೂಟ್ರ್. ಅದಕ್ಕೆ ಇರಲಿ ಕಲಿಬೇಕು ಅಂತ ಹೇಳ್ಬಿಟ್ಟು ಮನ್ಯಾಗ ಹೆಂಗಾದ್ರೂ ಕಂಪ್ಯೂಟ್ರ್ ಐತಲ್ಲ, ಕೈಯಾಗ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಐತಿ, ಅನ್ಲಿಮಿಟೆಡ್ ಇಂಟರ್ನೆಟ್ ಯೂಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇವಾಗ ಮತ್ತು ಕಂಪ್ಯೂಟ್ರದ್ದು ಕೂಡ ನಮಗೆ ಎಕ್ಸಾಮ್ಗೆ ಇರ್ತಾವೆ ಕ್ವಶನ್ಸ್. ಅದಕ್ಕೆ ಅದನ್ನು ತಿಳ್ಕೊಂಡಂಗೆ ಆಗುತ್ತೆ, ಓದ್ದಂಗೆ ಆಗುತ್ತೆ, ಇತ್ಲಾಗ ಕಂಪ್ಯೂಟ್ರು ಕೂಡ ಕಲ್ತಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ದಿನ ಒಂದು ಅರ್ಧ ತಾಸು 1 ತಾಸು ಇದಕ್ಕೆ ಟೈಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕಲಿತಾ ಇದ್ದೀನಿ ಫ್ರೆಂಡ್ಸು. ಹೊರಗೆ ಹೋಗಿ ಕಲಿಯೋಕ್ಕಂತೂ ಆಗಂಗಿಲ್ಲ. ಹೊರಗೆ ಹೋಗಿ ಕಲ್ತ್ರೆ ಚಲೋ, ಬಟ್ ಹೋಗೋಕ್ಕಾಗಲ್ಲ ನೋಡ್ರಿ ನನಗೆ. ಮನ್ಯಾಗ ಯೂಟ್ಯೂಬಲ್ಲೇ ನೋಡ್ಕೊಂಡು ಕಲಿಯಾಕತ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸ್ಟಿಚಿಂಗ್ ಮಷಿನ್ ಐತಿ, ಬಟ್ ಅದನ್ನು ಕಲಿಬೇಕಂತ ಇಂಟ್ರೆಸ್ಟ್ ಐತಿ. ಸ್ಟಿಚಿಂಗ್ ಮಷಿನ್ ಐತಿ, ಬಟ್ ಅದು ಪವರ್ದಲ್ಲ, ಹಳೇದು ಕಾಲಿಲ್ಲಿ ತುಳಿಬೇಕು ಫ್ರೆಂಡ್ಸು. ಬಟ್ ನಂಗೆ ಕಾಲಿಲ್ಲೇ ತುಳಿಯೋಕನ ಬರಲ್ಲ. ಎಷ್ಟು ಪ್ರಯತ್ನ ಮಾಡಿದೆ ಒಟ್ಟು ಬರಲಿಲ್ಲ ನನಗೆ. ಅಂದರೆ ಕಾಲಿಲ್ಲೇ ಅದನ್ನು ತುಳಿಬೇಕಲ್ಲ, ಒಂಥರ ಇದು ಆಕೈತಿ, ನನಗೆ ಗ್ರಿಪ್ ಸಿಗಲಿಲ್ಲ ಅದು. ಹಾಗಾಗಿ ಅದನ್ನು ತೆಗೆದು ಮ್ಯಾಗ ಇಟ್ಬಿಟ್ಟಿವಿ ಫ್ರೆಂಡ್ಸ್. ನೋಡ್ಬೇಕು ಅದನ್ನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಅದನ್ನು ತೆಗೆದು ಅದನ್ನ ಹಾಕಿ ಒಂದು ಪವರ್ದು ಕೊಡಿಸ್ರಿ ಅಂತೀನಿ. ಬಟ್ ಅವ್ರು ಕೊಡ್ಸೋಕೆ ತಯಾರಿಲ್ಲ ಫ್ರೆಂಡ್ಸ್. ನೋಡಿರಿ, ಬೆಳಿಗ್ಗೆ ಮಧ್ಯಾಹ್ನ ಅಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಈಗ ಮಾಡತ್ತೀನಿ. ಸಾಯಂಕಾಲ ಗ್ರಹಣ ಬಿಟ್ಟ ಮೇಲೆ ಕಸ ಗುಡಿಸಿ ನೀರಿಗೆ ಒಂದು ಸ್ವಲ್ಪ ಗೋಮೂತ್ರ ಹಾಕಿ ಮನೆಗೆಲ್ಲ ಚಿಮ್ಕಿಸಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಒಂದು ಸ್ವಲ್ಪ ಚಹಾ ಕುಡಿದ್ವಿ. ಅಯ್ಯಯ್ಯೋ ಚಹಾ ಕುಡಿದು ಆಯಿತು ಬಿಡಮ್ಮ, ಆಯ್ತಮ್ಮ. ಅಯ್ಯಯ್ಯೋ TV ಸ್ಟಾಪ್ ಆಗಿತ್ತಂತ ನೋಡ. ಹೋಗಲ್ಲ ಹೋಗ, ಹಂಗೆ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು. ಬರುತ್ತಿರು ಅಮ್ಮ ಜೇಜಿದು ಸ್ಟಾಪ್ ಆಗೈತಿ, ಅದಕ್ಕೆ ಜಾಜಿ ಅಂತೀನಿ ನೋಡು. ಆಕೆ ಇಷ್ಟೊತ್ತನಕ ಕೇಳಾಗತ್ತಿದ್ಲ, ನಾವು ಕುತ್ಕೊಂಡಿದ್ವಿ ನಮ್ಮ ಕೆಲಸದಾಗ, ಅದಕ್ಕೆ ಅದನ್ನ ಯಾಕೆ ಆಫ್ ಮಾಡಿದ್ವಿ ಅಂತ ಹೇಳ್ತಾಳೆ ಈಗ. ಓ ಬಂದಾಗೈತೆ ಅಂತ ಹೇಳಾಗತ್ತಾಳ. ಸ್ಟಾರ್ಟ್ ಮಾಡೋದು, ಸ್ಟಾರ್ಟ್ ಮಾಡಿ. ಈಗ ಕರ್ಕರ್ ತೋರಿಸ್ತಾಳೆ, ಅದು ತೋರಿಸ್ತಾಳೆ. ಹೌದಾ, ಸಣ್ಣಗಿಡ್ರಿ, ಆನ್ ಮಾಡಿ. ಎಲ್ಲಿ ಐತದು? ಅಲ್ಲೇ ಅಲ್ಲೇ ಆನ್ ಮಾಡು. ಬಾ ಹೋಗಿ ಹೋಗು ಆನ್ ಮಣ್ಣ ಇದ್ರಲ್ಲಿ ಕಡಿಮೆ ಇಡ್ರಿ ಬಂದು ಆನ್ ಮಾಡ್ಲ. ಕಿರ್ಚದ್ ನೋಡು. ಬಂತಾ? ಖುಷಿ ಆಯ್ತಾ? ಇವ್ವ ಭಯ. ಬಂತಾ? ಕ್ಲಾಪ್ಸ್ ಮಮ್ಮಿಗೆ ಹೇಳು. ಕ್ಲಾಪ್ಸ್ ಹೇಳು ಈಗ ನನಗೆ ಹರಿತಾಳೆ. ಕೈಯಾಗ ಹೋಗು ತೆಗೆದಿಲ್ಲ, ನಾಳೆ ತೆಗಿತೀನಿ. ಇವತ್ತ ಹುಳಿತ್ತಲ್ಲ ಅದಕ್ಕೆ ಬಿಟ್ಟೆ. ಅದೇ ಏನೇ ಹೇಳಾತಿದ್ದೆ. ದೀಪ ಹಚ್ಚಿ ಚಹಾ ಕುಡಿದ್ಮೇಲೆ ಅನ್ನಕ್ಕೆ ಇಟ್ಬಿಟ್ಟೆ. ಅನ್ನ ಆಗೈತಿ ಈಗ ಆಲ್ರೆಡಿ. ಸಾಂಬಾರು ನಿನ್ನಿದಾಗ ಐತೀನಿ, ಎಷ್ಟಕೊಂಡ ಸಾರು ಐತಿ, ಅದಕ್ಕೆ ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ನಾಳೆ ಬೆಳಿಗ್ಗೆ ಚಪಾತಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಎಲ್ಲದಕ್ಕೂ ದರ್ಬೆ ಹಾಕಿಟ್ಟಿದ್ದೆ. ನೋಡ್ರಿ ತೆಗೆದಿಟ್ಟಿನಿ, ನೋಡ್ರಿ ಇಲ್ಲೆಲ್ಲ ಯೂಸ್ ಮಾಡಿದ್ವೆಲ್ಲ ತೆಗೆದಿಟ್ಟಿನಿ. ಇನ್ನು ಮಿಕ್ಕಿದ್ವೆಲ್ಲ ನಾಳೆ ತೆಗೆದು ಹಾಕ್ತೀನಿ. ಪಾಪಡೆ ಇಷ್ಟಕೊಂಡ ಕರೆದಾರ ನಮ್ಮ ಮನೆಯವ್ರೆ. ಈಗ ಟೈಮ್ 10 ಗಂಟೆ ಆಗೈತಿ, ಊಟ ಮಾಡ್ಬೇಕೀಗ. ಆವಾಗಲೇ ಚಹಾ ಕುಡಿದ್ವಿ. ಚಹಾ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿ ತಿಂದ್ವಿ, ಹಾಗಾಗಿ ಹೊಟ್ಟೆ ಹಸ್ತಿದ್ದಿಲ್ಲ. ಈಗ ಮತ್ತೆ 10 ಗಂಟೆ ಆತಂದ್ರೆ ಅವರ ಶಂಡಿಗೆ ಕರೆದಿಟ್ರೆ ಈಗ ಪಾಪಡೆನ ತಿನ್ಬೇಕು. ಅನ್ನ ಸಾರು ಪಾಪಡೆ. ಬಾ ಬಾ ನಮ್ಮಿ, ಊಟ ಮಾಡಣ್ರ. ಅಕ್ಕಿ ಬಂದಲ್ಲ ಅದಕ್ಕೆ ಅಕ್ಕಿ ಬೇಡ.
ಇಲ್ಲಿ ನೋಡ್ರಿ ಇದು ಅಕ್ಕಿ ಮಮ್ಮ ತಿನ್ನೋದು ಬೇಡ PSTRದು ಸಿಲೆಬಸ್. ನನ್ನ ಕಡೆಗೆ ಇರಮ್ಮ ಮಾತಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಇರು. ಈಗ ಬಂದ್ಬಿಡಿಲ್ಲ ಭಾಳ ವರ್ಷ ಆಯ್ತು ತೊಗೊಂಡು ಸ್ವಲ್ಪ ಆನ್ಲೈನಲ್ಲೇ ತರಿಸಿತ್ತಲ್ಲ ರೀ. ಈಗ ಓದಾಗತ್ತಿದ್ದೆ, ಇದ್ರೊಳಗೆ ಕೆಲವೊಂದಿಷ್ಟು ಕಾನ್ಸೆಪ್ಟು ಇಲ್ಲ, ಮಿಸ್ ಅದಾವು. ಅದನ್ನ ಇದ್ರೊಳಗೆ ಗೂಗಲ್ ಒಳಗೆ PDF ಸೇವ್ ಮಾಡಿ ಇಟ್ಕೊಂಡಿನಿ, ಅದ್ರಾಗ ಹುಡುಕ್ಬೇಕು. ಇದರಲ್ಲಿ ಇರ್ಲಾರದ್ದು ಅದ PDF-ನಾಗ ಓದ್ಕೊಂಡ್ರೆ ಆಯ್ತು ಅಂಥೇಳಿ ಎಲ್ಲ ಏನೇನೈತಿ ಬುಕ್ನೊಳಗೆ ಏನೈತಿ ಸಿಲೆಬಸ್ ಒಳಗೆ ಏನೇನೈತಿ ಅಂತ ಎಲ್ಲ ಚೆಕ್ ಮಾಡ್ಕೊಳಕತ್ತಿದ್ದೆ. ಸಿಲೆಬಸ್ನಾಗ ಇದ್ದಿದ್ದು ಬುಕ್ನಾಗ ಇದ್ದಿದ್ದು ಮಾರ್ಕ್ ಮಾಡಿಟ್ಟಿನಿ, ಇರ್ಲಾರ್ದು ಹಂಗೆ ಬಿಟ್ಟಿನಿ. ಅದನ್ನು PDF-ನಾಗ ಚೆಕ್ ಮಾಡ್ಕೊಂಡು ಓದ್ಕೋಬೇಕು. ಆಲ್ಮೋಸ್ಟ್ ಇದನ್ನ ಒಂದು ಸಲ ಓದ್ಬಿಟ್ಟಿನಿ ಪುಸ್ತಕನ ಅವಾಗೆಲ್ಲ. ಈಗ ಮತ್ತೆ ಹೊಳ್ಳಿ ಓದ್ಬೇಕು ನೋಡ್ರಿ. ಈಗ ಏನೋ ಕರೀತಾರ ಅನ್ನೋ ಒಂದು ಸುದ್ದಿ ಎದ್ದೈತಿ, ಹೋರಾಟ ಗಿರಾಟ ಎಲ್ಲ ಮಾಡಾಕತ್ತಾರ. ನೋಡಬೇಕು, ಕರೀದ್ರು ಅಂದರೆ ಒಂದು ಪ್ರಯತ್ನ ಮಾಡೋದು, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದೊಂದು ಎಕ್ಸಾಮ್ ಬರೆದು ನೋಡಬೇಕು. ಪ್ರಯತ್ನ ಅಂತೂ ಮಾಡಾಕತ್ತೀನಿ, ಏನಾಕೈತಿ ನೋಡೋದು, ಟೈಮ್ ಸಿಕ್ಕಾಗ ಓದ್ಕೊಳ್ಳೋದು. ನನ್ನ ವಿಡಿಯೋ ನೋಡ್ತಿದ್ರು ಕೆಲವೊಬ್ರು, ಅವಾಗೆಲ್ಲ ಕಮೆಂಟ್ ಮಾಡಿದ್ರು TET ಎಕ್ಸಾಮ್ ಬರೆದು ಬಂದಾಗ ನಿಮ್ಮದು ಎಲ್ಲ ಸ್ಟಡಿ ಹೆಂಗೆ ನಡೆದೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. PSTRದು 8th 6th to 8 ಟೀಚರ್ ರಿಕ್ರೂಟ್ಮೆಂಟ್ದು ಇವು ಒಂದಿಷ್ಟು ಓದಿನಿ. ಆಲ್ಮೋಸ್ಟ್ ರಿವಿಷನ್ ಮಾಡಾಕತ್ತಿದ್ದೆ, ಅವಾಗೆಲ್ಲ ಓದಿದ್ದೆಲ್ಲ ಒಂಥರ ಮೆಲಕ್ಕೆ ಹಾಕಿದಂಗೆ ರಿವಿಷನ್ ಮಾಡ್ದಂಗೆ ಆಗಾಕತ್ತೈತಿ. ನೋಡೋಣ ಏನೇನು ಆಕೈತಿ. ಆದ್ರೂ ಸೈಕಾಲಜಿ ನಾವು ಇದ್ರೊಳಗೆ ಓದಿರ್ತೀವಿ, ಬಟ್ ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ನಾವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಅಲ್ಲಿ ಅವ್ರು ಕೇಳೋವಂಥ ಕ್ವಶನ್ಗೆ ಅವರು ಡೈರೆಕ್ಟಾಗಿ ಕ್ವಶನ್ ಕೇಳಲ್ಲ. ಸೈಕಾಲಜಿ ಒಳಗೆ ಅಪ್ಲೈಡ್ ಕ್ವಶನ್ನ ಕೇಳ್ತಾರೆ, ಅದನ್ನು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಆನ್ಸರ್ ಮಾಡಬೇಕು. ಅಂದ್ರೆ ಸೈಕಾಲಜಿ ಒಳಗೆ ಮಾರ್ಕಸ್ ಬರ್ತಾವೆ, ಇಲ್ಲ ಅಂದ್ರೆ ಇಲ್ಲ. ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋದ್ರೂ ಆಗೋದಿಲ್ಲ, ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು ನೋಡ್ರಿ. ಅದೇ ಓದ್ಕೊ ಕುಂತಿದ್ದೆ ಇವತ್ತು ಇಡೀ ದಿನ. ಟೈಮ್ ಅಷ್ಟೊಂದು ವೇಸ್ಟ್ ಮಾಡಿಲ್ಲ ಇವತ್ತು. ಕೆಲಸ ಮಾಡ್ಕೊಳ್ಳೋದು, ಒಂದು ಸ್ವಲ್ಪ ಕಂಪ್ಯೂಟರ್ನ ಟೈಪಿಂಗ್ ಇದನ್ನು ಮಾಡಿದೆ, ತೋರಿಸಿದ್ನಲ್ಲ ಆವಾಗಲೇ. ಇದು ಕೀಬೋರ್ಡ್ ಪ್ರಾಕ್ಟೀಸ್ ಮಾಡಾಕತ್ತಿದ್ದೆ. ಅದನ್ನು ಮಾಡಿ ಮತ್ತೊಂದು ಸ್ವಲ್ಪ ಪಾತ್ರೆ ಇದ್ವು, ಅವನ್ನೆಲ್ಲ ತೊಳೆದ ಮೇಲೆ ಫ್ರೀ ಆದೆ. ಕಸ ಗುಡಿಸ್ಲಿಲ್ಲ, ಯಾಕಂದ್ರೆ ಗ್ರಾನ ಬಿಟ್ಟ ಮೇಲೇ ಕಸ ಗುಡಿಸಿದ್ರೆ ಆಯ್ತು ಅಂಥೇಳಿ ಆವಾಗ ಇದನ್ನು ಓದ್ಕೊಂಡೆ. ಇದೆಲ್ಲ ಸಿಲೆಬಸ್ ಹುಡ್ಕೊಂಡೆ. ಈಗ ಮತ್ತೆ ಕೂತ್ಕೊಂಡು ಓದಿ ಈಗ ಆಕಿಗೆ ಊಟ ಮಾಡಿಸ್ಬೇಕು. ಸ್ವಲ್ಪ ಉಂತಾಳೆ ಆಕಿನಿ ಈಗ, ಯಾಕಂದ್ರೆ ನಾವು ಮಧ್ಯಾಹ್ನ ಬೆಳಗ್ಗೆ ಚಿತ್ರಾನ್ನ ತಿಂದಕ್ಕೆ ನಾನು ಮತ್ತೆ ಹೊಳ್ಳಿ ಏನೂ ತಿನ್ನಲೇ ಇಲ್ಲ. ಮತ್ತೀಗ ಸಾಯಂಕಾಲ ಹೊಟ್ಟೆ ಹಸ್ಬಿಡುತ್ತೆ ಫುಲ್ಲು. ಕರ್ದ ಅವಲಕ್ಕಿ, ಪೇಪರ್ ಅವಲಕ್ಕಿ ಒಂದು ಸ್ವಲ್ಪ ತಿಂದೆ, ಅದೇ ಒಂಥರ ನನಗೀಗ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟೈತಿ. ಎಷ್ಟು ಹೋಗುತ್ತೆ ಅಷ್ಟು ಅನ್ನ ಉಂಡು ಮಕ್ಕೊಂಡ್ರೆ ಆಯ್ತು. ವಿಡಿಯೋನ ಮಾಡ್ಕೊಂಡಿಲ್ಲ ಪ್ರತಿದಿನ. ಇವತ್ತು ಒಂದು ಮಾಡಾಕೊಂತ್ರೆ ಇನ್ನೊಂದು ನಿಂದಿರ್ತೈತಿ. ಒಂದು ಅದೇ ಎಲ್ಲನೂ ಮಾಡ್ಬೇಕಂದ್ರೆ ಆಗಿಲ್ಲ ಒಂದೊಂದು ಟೈಮಲ್ಲಿ. ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತೀನಿ, ಓದೋದು ಎಷ್ಟಾಗುತ್ತೆ ಅಷ್ಟು ಓದ್ಕೊತೀನಿ. ಎಲ್ಲ ಪ್ರಯತ್ನನೂ ಮಾಡ್ತೀನಿ ಜೀವನದಾಗ, ಎಲ್ಲನೂ ಮಾಡ್ಬೇಕಾಗ. ಅದು ಒಂದು ಆಸೆ ನನಗೆ. ಕಷ್ಟಪಟ್ಟು ಓದೀನಿ, ಬಲಿಬೇಕನ್ನೋದೊಂದು ಆಸೆ ಬಂದೈತಿ. TET ಪಾಸ್ ಮಾಡ್ಕೊಂಡೀನಿ, ಅದನ್ನ ಯಾಕೆ ಬಿಡ್ಬೇಕು ಅನ್ನೋದೊಂದು. ನಮ್ಮ ನಮಿತಾ ಮೊನ್ನೆ ಒಂದು ಮಾತು ಹೇಳಿದ್ಲು ಫ್ರೆಂಡ್ಸ್. ಹಂಗೆ ನಾನು ಅಕ್ಕಿಗೆ ಕೇಳಿದೆ, ನೀವು ಹಾಕ್ಕೊಂಡು ಊಟ ಮಾಡಿರಿ ಹ್ಞೂನ್ರಿ. ಹಾಂ, ನಮಿತಾ ಒಂದು ಮಾತು ಹೇಳಿದ್ಲು ಮೊನ್ನೆ. ನಮಿತಾ ಓದಲೇ ಬೇಡ ಎಕ್ಸಾಮ್ಗೆ ಅಂತ ನಾನು ಅಂದೆ. ನಮಿತಾ ಏನಂದ್ಲು ಗೊತ್ತಾ ಫ್ರೆಂಡ್ಸ್, ಮಮ್ಮಿ ನೀನು ಚಿಕ್ಕವಳಿದ್ದಾಗ ಭಾಳ ಕಷ್ಟಪಟ್ಟಿಯಲ್ಲ, ಅವಾಗೆಲ್ಲ ಕಷ್ಟಪಟ್ಟಿದ್ಕ ಈಗ ದೇವರು ಆರಾಮಾಗಿರಲಿ ಅಂತ ಅಕ್ಕನ ಆ ಥರ ಕೊಟ್ಟಾನ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತಿದ್ದೀವಿ ಓದ್ಕೊಂಡು ಅಂತಂದು ಹೇಳಿದ್ಲು. ನಾನು ಅಂದೆ ನನಗೊಂದು ಆಸೆ ಐತವ, ಅದೊಂದು ಏನಾರು ಮಾಡ್ಬೇಕು ಅನ್ನೋದು ಆಸೆ ಐತಿ, ಮಾಡಬಾರ್ದನ ಅಂತಂದೆ. ಮಾಡಬೇಕು, ಬಟ್ ದೇವ್ರು ಹಿಂಗೆ ಮಾಡ್ಯಾನ, ಹೆಂಗೆ ಮಾಡ್ತೀನಿ ನೋಡು ಅಂತ ಅಂದ್ಲು. ಅದಿಲ್ಲ ನಮ್ತ ಹಾಂ. ಆದ್ರೂ ಫ್ರೆಂಡ್ಸು, ನಾವು ಹೆಣ್ಮಕ್ಳು ಆದವರು ಯಾರೇ ಆಗಲಿ ಒಟ್ಟು ನಾವು ಏಜ್ ಆದಮೇಲೆ ಇನ್ನೊಬ್ರು ಕೈ ಒಡ್ಡಿ ದುಡ್ಡು ಇಸ್ಕೊಳ್ಳೋ ಹಂಗೆ ಇರಬಾರ್ದು. ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಇರಬೇಕು, ಸೇವಿಂಗ್ಸ್ ಇರಬೇಕು, ಇಲ್ಲಾಂದ್ರೆ ನಮ್ಮ ಹತ್ರ ಒಂದು ಕೆಲಸ ಇರಬೇಕು. ಅಂದ್ರೆ ನಮ್ಮದು ಮುಂದಿನ ಜೀವನ ಚೆನ್ನಾಗಿರ್ತೈತಿ. ಮಕ್ಕಳು ಮುಂದೆ ಹೆಂಗೆ ಹೆಂಗೆ ಏನು ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಯಾವಾಗಲೂ ನಮ್ಮ ಇದರಲ್ಲಿ ನಾವು ಇರಬೇಕು.
ನಮ್ಮ ಸೇಫ್ಟಿಯಲ್ಲಿ ನಾವು ಇರ್ಬೇಕು ನೋಡ್ರಿ. ಅದಕ್ಕೆ ನೋಡೋಣ ಏನೇನು ಆಕೈತಿ, ಮಾಡೋ ಪ್ರಯತ್ನ ಮಾಡೋದು. ಈಗ ಆಕಿಗೆ ಊಟ ಮಾಡಿಸ್ತೀನಿ, ಮತ್ತು ಟೈಮ್ ಆಗೈತಿ, ಬೈಕೊಂತಾರೆ ಅವರು. ನೋಡಿರಿ ಫ್ರೆಂಡ್ಸ್, ಊಟ ಮಾಡ್ಸಾಕತ್ತೀನಿ. ಅವಾಗ ತಗೊಂಬಂದೆ ಸಾರು ಚಲೋ ಆಗೈತಿ, ಬಟ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತಿ ನೋಡಿರಿ. ಚೆನ್ನಾಗೈತಿ, ತರಕಾರಿ ಎಲ್ಲ ಹಾಕಿ ಮಾಡೀನಿ. ಅವರು ಮನಸ್ತಾವ್ರಿ ನಾವೇ ಅದಿಲ್ಲ. ಹಾಂ, ಅನ್ನ ಸಾರು ಜೊತೆಗೆ ಏನಾರು ಇರ್ಬೇಕು ಅಂದ್ರೆ ಊಟ ಹೋಗ್ತೈತಿ, ಇಲ್ಲಾಂದ್ರೆ ಒಂಥರ ಹಾಂ ಇಲ್ಲ. ಗುಳಿಗೆ ಒಂದು ತರಿಸ್ಬೇಕಿತ್ತು, ತರಿಸ್ಕೊಂಡು ತಿನ್ನು, ಲಗು ಲಗು ತಿನ್ನು. ಟೈಮ್ ಆಗೈತಿ. ನಾವೇ ಗುಡ್ ಗರ್ಲ್, ನವಕ್ಕ ಗುಡ್ ಗರ್ಲ್, ನವಕ್ಕ ಗುಡ್ ಗರ್ಲ್. ನಮಿತಾ ಬಾ. ಏನಪ್ಪ ನಮ್ಮಿ ಬಾ ಉಣ್ಣ. ನೋಡ್ರಿ, ಊಟ ಆಯಿತು. ಊಟ ಆಗಿ ನಾವ್ಯಾಗ ಊಟ ಮಾಡಿಸಿದೆ. ಒಂದು ಸ್ವಲ್ಪ ಓಡಾಡಿದ್ವಿ, ಸ್ವಲ್ಪ ಹೊತ್ತು ಓಡಾಡಿದ್ವಿ, ಭಾಳ ಏನು ಓಡಾಡಲಿಲ್ಲ. ಆಕಿಗೆ ನಿದ್ದೆ ಜೋರಿತ್ತು, ಮಧ್ಯಾಹ್ನ ಮಕ್ಕೊಂಡಿಲ್ಲ. ಹಾಗಾಗಿ ಇಲ್ಲೇ ಬರೀ ಇತ್ಲಾಗ ಹೊಳ್ಳಕ್ಕೆ ಹತ್ಬಿಟ್ಲು. ಓಡಾಡಕ್ಕೆ ಅಲ್ಲಿ ನನಗೆ ಹತ್ತಿದ್ಲು. ಅದಕ್ಕೆ ಕರ್ಕೊಂಬಂದು ಮನಗಿಸಿನ್ ನೋಡ್ರಿ. ಊಟ ಆಯ್ತು ಫ್ರೆಂಡ್ಸ್. ಈಕೆ ಅಂತ ಊಟ ಮಾಡಲಿಲ್ಲ, ಊಟನ ಮಾಡಂಗಿಲ್ಲ. ಇದು ರಾತ್ರಿ ಇವತ್ತು ಬಂದ್ಬಿಡ್ಲೇನ ಏನು ತಿಂದಿಲ್ಲ ನೀನು. ಸ್ಕೂಲ್ನಾಗ ಫುಲ್ ಪಾರ್ಟಿ ಅಂತ ನೋಡ್ರಿ. ಸ್ಕೂಲ್ನಾಗ ತಿಂದಿದ್ದು ಇಲ್ಲಿ ಮಠ ಇರ್ತಿದ್ದಿತ್ತ, ಉಪವಾಸ ಮಕ್ಕೊಂತಾರ. ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿ ಮಕ್ಕೋಬೇಕು. ಆತಾಳಂತಾಳೆ ಹಿಂಗೆ. ಓಕೆ, ಊಟ ಆಯಿತು, ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ವಿಡಿಯೋನ ಎಡಿಟ್ ಮಾಡಿ ಮಕ್ಕೋಬೇಕು. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸಿದ್ರಾಯ್ತು ಅಂಥೇಳಿ ಮುಗಿಸಾಕತ್ತೀನಿ. ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ, ಆಶೀರ್ವಾದ ಸದಾ ಹಿಂಗೆ ಇರಲಿ ನನ್ನ ಚಾನೆಲ್ ಮೇಲೆ, ನಮ್ಮ ಫ್ಯಾಮ್ಲಿ ಮೇಲೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗ್ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.